ಈ ಮಧ್ಯೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕೆಲ ಅಭ್ಯರ್ಥಿಗಳು ಸ್ವಂತ ಬಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಆ ಅಭ್ಯರ್ಥಿಗಳು ಯಾರು, ರಣಕಣ ರಂಗೇರ್ತಿರೋದು ಹೇಗೆ, ಬನ್ನಿ ರಿಪೋರ್ಟ್ ನೋಡೋಣ. ಲೋಕಸಭೆಗೆ ಬೇಡ, ರಾಜ್ಯಸಭೆಗೆ ಆಯ್ಕೆ ಮಾಡುವಂತೆ ಸೋಮಣ್ಣ ಡಿಮ್ಯಾಂಡ್. 2 ಕ್ಷೇತ್ರಗಳ ಸೋಲು, ಸ್ವಪಕ್ಷದ ನಾಯಕರ ವಿರುದ್ಧವೇ ನೀಡಿದ್ರು ದೂರು. ವಿಧಾನಸಭಾ ಸೋಲಿನ ಬಳಿಕ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಸೋಮಣ್ಣ ಇಂದು ಹೊಸ ದಾಳ ಉರುಳಿಸಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರ ದೆಹಲಿ ನಿವಾಸದಲ್ಲಿಯೇ ಭೇಟಿಯಾಗಿ ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸೋಲಲು ಕಾರಣವಾದ ಪಕ್ಷದ ನಾಯಕರ ವಿರುದ್ಧ ಸೋಮಣ್ಣ ದೂರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಚುನಾವಣೆ ಎದುರಿಸುವುದು ನನ್ನಿಂದ ಕಷ್ಟವಾಗಬಹುದು, ರಾಜ್ಯಸಭೆಗೆ ನನ್ನನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಲೋಕಸಭೆ ಚುನಾವಣೆಯಲ್ಲಿ ನೀವು ಜವಾಬ್ದಾರಿ ವಹಿಸಿದಂತ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವೆ ಎಂದಿದ್ದಾರಂತೆ. ನಾನು ಅವರಿಗೆ ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ, ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನು ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮೈಸೂರಲ್ಲಿ ಯತೀಂದ್ರ ಸ್ಪರ್ಧೆಗೆ ಪಂಥಾಹ್ವಾನ ನೀಡಿದ ಪ್ರತಾಪ್. ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರ ರಣರಂಗವಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ರು. ತಮ್ಮ ಸಹೋದರನ ವಿರುದ್ಧ ಮರ ಕಡಿದ ಕೇಸ್ ಹಾಕಿಸಿದ್ದೇ ಸಿಎಂ ಸಿದ್ದರಾಮಯ್ಯ ಅಂತ ಆರೋಪಿಸಿದ್ರು. ಅವರ ಪುತ್ರ ಯತೀಂದ್ರ ಅವರನ್ನ ಮೈಸೂರಿನಲ್ಲಿ ಸ್ಪರ್ಧಿಸುವುದಕ್ಕಾಗಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಎಂದು ಆರೋಪಿಸಿದ್ರು. ಇದು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಪ್ರತಾಪ್ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನನ್ನ ಎದುರಾಳಿ ಆದ್ರೆ ಚೆನ್ನಾಗಿರುತ್ತೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪ್ರತಾಪ್ ಸಿಂಹನಿಗೆ ಸೋಲುತ್ತೇನೆ ಎಂಬ ಭಯ ಕಾಡ್ತಿದೆ ಅಂತ ಕಾಲೆಳೆದ್ರು. ಮೋದಿಜಿ ಹೆಸರು ಮುಂದೆ ಯಾವುದನ್ನು ನಿಲ್ಲಲ್ಲ. ಅದು ಮೈಸೂರು ಕೊಡಗಿನ ಜನ 2 ಸರಿ ಉತ್ತರ ಕೊಟ್ಟಿದ್ರೆ 3ನೇ ಸರಿ ಅದೇ ಉತ್ತರ ಕೊಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಬಹಳ ಒಳ್ಳೇದು. ಅದೊಂಥರ ಹೇಗಿರುತ್ತೆ ಅಂದರೆ, ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದ್ರೆ ನಿಮಗೆ ಮಾಧ್ಯಮದವರಿಗೂ ಒಂದು ಸುದ್ದಿ ಸಿಗುತ್ತೆ. ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರುವಾಗ್ಬಿಟ್ಟದೆ ಸೋಲ್ತೀನಿ ಅಂತ. ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾನೆ. ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ, ನಾನಾಗ್ಲಿ ಯತೀಂದ್ರ ಆಗ್ಲಿ ಹೇಳಿಲ್ಲ ಅಲ್ವಾ? ಹೇಳಿದೀವ? ಸುಮ್ಮನೆ ಊಹಾಪೋಹಗಳಿವು ಅಷ್ಟೇ. ಮಂಡ್ಯದಲ್ಲಿ ಯಾವ ಪಕ್ಷದಿಂದ ಕಣಕ್ಕಿಳಿಯುತ್ತಾರೆ ಸುಮಲತಾ? ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಈಗಾಗಲೇ ರಂಗು ಪಡೆಯುತ್ತಿದೆ. ಮಂಡ್ಯದ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಶ್ಗೆ ಬಿಜೆಪಿ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಇದೆ. ಅದಕ್ಕೆ ಕಾರಣ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ. ಈ ನಿಟ್ಟಿನಲ್ಲಿ ಪಕ್ಷೇತರವಾಗಿಯೇ ಸ್ಪರ್ಧೆ ಮಾಡಲು ಸುಮಲತಾ ಮುಂದಾಗುತ್ತಿದ್ದಾರೆ. ಒಂದು ಕಡೆ ಮಂಡ್ಯದಲ್ಲಿ ಅಭ್ಯರ್ಥಿಗಳು ಸಿಗದ ಕಾರಣ ಸುಮಲತಾರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಮತ್ತೊಂದು ಕಡೆ ಸುಮಲತಾರ ಓಲೈಕೆಗೆ ಬಿಜೆಪಿ ಮುಂದಾಗಿದೆ. ಸಂಸದೆ ಸುಮಲತಾರ ಜೊತೆ ಮಾತುಕತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರೆ ಎನ್ನಲಾಗಿದೆ. ಅಂದ್ರೆ ಮಂಡ್ಯದಲ್ಲಿ ಟಿಕೆಟ್ ಕೊಡದೇ ಇದ್ರು ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡುವ ಆಫರ್ ಇಡಬಹುದು ಎನ್ನಲಾಗಿದೆ. ಹೀಗೆ ನಾಯಕರು ಲೋಕಸಭೆ ಗೆಲ್ಲೋಕೆ ತಂತ್ರಗಳ ಮೇಲೆ ತಂತ್ರ ಮಾಡ್ತಿದ್ದಾರೆ. ಇವರ ಶ್ರಮಕ್ಕೆ ಅದ್ಯಾವ ಪ್ರತಿಫಲ ಸಿಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.